ಹಲೋ ಮಕ್ಕಳೇ, ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಎಡು ಆಕ್ಟಿವ್ 8ನ ಲಾಂಚ್ ಹಾಗೂ ಓವರ್ವ್ಯೂನ ನೋಡೋಣ. ಮೊದಲಿಗೆ ನೀವು ಶೋ ಅಪ್ಲಿಕೇಶನ್ ಹೋಗಬಿಟ್ಟು ಇಲ್ಲಿ ಎಡು ಆಕ್ಟಿವ್ 8 ಅಂತ ಕಾಣಿಸ್ತಾ ಇದೆ, ಅಥವಾ ನೀವು ಇಲ್ಲಿ ಸರ್ಚ್ ಮಾಡಿ ಕೂಡ ಹುಡುಕ್ಬೋದು ಎಡು ಆಕ್ಟಿವ್ 8ನ. ಇದ್ರ ಮೇಲೆ ಇವಾಗ ಡಬಲ್ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ. ಮಕ್ಕಳೇ, ಇಲ್ಲಿ ಹಣ್ಣಿನ ಚಿತ್ರ ಕಾಣಿಸ್ತದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಗೇಮ್ಸ್ ಅಂತ ಬಂದು ಎಡು ಆಕ್ಟಿವ್ 8ನ ಸೆಲೆಕ್ಟ್ ಮಾಡಬೇಕು. ಆವಾಗ ನಿಮಗೆ ಈ ರೀತಿಯಾಗಿ ಎಡು ಆಕ್ಟಿವ್ 8 ಓಪನ್ ಆಗುತ್ತೆ. ಇವಾಗ ನಾವು ಇಲ್ಲಿ ಕೆಂಡರ್ ಗಾರ್ಡನ್ ಗ್ರೇಡ್ 1 ಗ್ರೇಡ್ 2 ಅಂತ ಇದೆ, ಇದೆಲ್ಲನೂ ಸೇರಿಕೊಂಡೆ ನಮಗಿಲ್ಲಿ ಶೋ ಆಲ್ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಸೆಲೆಕ್ಟ್ ಮಾಡಿ ಗೆಸ್ಟ್ ಅಂತ ಇಲ್ಲಿ ಲಾಗಿನ್ ಆಗಬೇಕು ನಾವು. ಸೊ ಇದು ಪೇಜ್ ಏನು ಓಪನ್ ಆಗುತ್ತಲ್ಲ, ಇದರಲ್ಲಿ ನೋಡ್ಬೋದು ನೀವು. ಇಲ್ಲಿ ನಾವು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಬೋದು. ಇದು ಮೇನ್ಲಿ ನಮಗೆ ಇಂಗ್ಲೀಷಲ್ಲಿದ್ರೆ ಅಥವಾ ಅಮೇರಿಕನ್ ಇಂಗ್ಲೀಷಲ್ಲಿದ್ದರೆ ನಿಮಗಿದು ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಬೇರೆ ಲ್ಯಾಂಗ್ವೇಜಲ್ಲಿದ್ದರೂ ನಾವು ಇಲ್ಲಿ ಚೇಂಜ್ ಮಾಡ್ಕೋಬೋದು ಅದನ್ನು. ಇಲ್ಲಿ ಬಂದುಬಿಟ್ಟು ಇದು ಏನು ಹಿಂದ್ಗಡೆ ವೈಟಾಗಿ ಕಾಣಿಸ್ತಾ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡಿದ್ರೆ ವೈಟ್ ಆಗಿದೆ. ಇದನ್ನು ಸೆಲೆಕ್ಟ್ ಮಾಡಿದ್ರೆ ಈ ರೀತಿಯಾಗಿ ಡಾರ್ಕ್ ಆಗಿ ಕಾಣಿಸುತ್ತೆ. ಬಟ್ ಇದು ಲೈಟಲ್ಲೇ ಇರಲಿ, ವೈಟಾಗೇ ಇರಬೇಕು ಅಂತ ನಾವು ಇದನ್ನೇ ಹೆಚ್ಚಾಗಿ ಯೂಸ್ ಮಾಡೋದು. ಇಲ್ಲಿ ನೋಡ್ಬೋದು ಮಕ್ಕಳೇ, ನೀವು ಎಡು ಆಕ್ಟಿವ್ 8 ಕೆಳಗಡೆ ಇಲ್ಲಿ 3 ಭಾಗಗಳಿದ್ದಾವೆ. ಮೊದಲನೇದಾಗಿ ಇಂಗ್ಲೀಷ್, ಎರಡನೇದು ಬಂದು ಗಣಿತ ಮ್ಯಾಥ್ಸ್, ಮೂರನೇದು ಬಂದು ಇಲ್ಲಿ ಪಜಲ್ ಗೇಮ್ಸ್ ಅಂತ ಇರುತ್ತೆ. ಸೊ ಇದು ಬಂದು ಲಾಗ್ ಔಟ್ ಅಂತ. ಇದನ್ನು ಆಫ್ ಮಾಡಬೇಕಾದ್ರೆ ನಾವು ಇದನ್ನು ಪ್ರೆಸ್ ಮಾಡ್ತೀವಿ. ಇಲ್ಲಿ ಸ್ಪೀಕರ್ ಆ್ಯಂಡ್ ಒಂದು ಬಾಯಿ ಚಿತ್ರ ಕಾಣಿಸ್ತಾ ಇದೆಯಲ್ಲ, ಇದು ಏನಾದರೂ ಹೇಳೋದಿದ್ರೆ ಅದನ್ನು ಹೇಳೋಕ್ಕೆ ಇದನ್ನು ಬಳಸ್ತೀವಿ ನಾವು. ಇದರದ್ದು ಯೂಸರ್ಸ್ನ ನಾವು ಮುಂದೆ ನೋಡ್ತಾ ಹೋಗೋಣ. ಇವಾಗ ನಾವು ಇಂಗ್ಲೀಷಲ್ಲಿ ಕ್ಲಿಕ್ ಮಾಡಿದ್ರೆ ಇಂಗ್ಲೀಷಲ್ಲಿ ಇಷ್ಟೊಂದು ಭಾಗಗಳು ನಿಮಗೆ ಕಾಣಿಸ್ತಾ ಇದ್ದಾವೆ. ಮೊದಲು ಇಲ್ಲಿ ಡಿಸ್ಕವರ್ ಲೆಟರ್ಸ್ ಅಂತ ಕಾಣಿಸ್ತಾ ಇದೆ. ಇದ್ರ ಮೇಲೆ ನಾವು ಇಟ್ಟಾಗ ಇಲ್ಲಿ ಏನೋ ವರ್ಡ್ ಬರುತ್ತಲ್ಲ, ಅದನ್ನು ನೀವು ನೋಡ್ತಾ ಹೋಗಬೇಕು. ಡಿಸ್ಕವರ್ ಲೆಟರ್ಸ್ ಅಂದರೆ ಇಲ್ಲಿ ನಾವು ಲೆಟರ್ಸ್ ಅಕ್ಷರಗಳ ಬಗ್ಗೆ ಕಲಿತಾ ಇರ್ತೀವಿ. ಸೊ ಇಲ್ಲಿ ಓಪನ್ ಮಾಡಿದಾಗ ನಿಮಗೆ ಇಲ್ಲಿ ಇಷ್ಟೊಂದೆಲ್ಲ ಕಾಣಿಸ್ತಾ ಇದೆ. ಇಲ್ಲಿ ನೋಡ್ಬೋದು, ಇದೇನು ಬಲ್ಬ್ ಚಿತ್ರ ಕಾಣಿಸ್ತಾ ಇದೆಯಲ್ಲ, ಇದನ್ನು ನಾವು ಕಲಿಕಾ ಭಾಗ ಅಂತ ಹೇಳ್ಬೋದು. ಇದನ್ನು ನಾವು ಕಲಿಯೋಕ್ಕೋಸ್ಕರ ಇರುತ್ತೆ ಇದು. ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಅದು ಪ್ರಾಕ್ಟೀಸ್ ಚಟುವಟಿಕೆಗಳು, ಅಂದರೆ ಇದನ್ನು ನೀವು ಮಾಡಿಬಿಟ್ಟು ಕಲಿಬೇಕು ಅಂತ ಇರುತ್ತೆ. ಸೊ ಮೊದಲನೇದಾಗಿ ನೋಡಿದಾಗ ಇಲ್ಲಿ ನೋಡ್ಬೋದು ನೀವು, ಇದನ್ನು ನಾನಿವಾಗ ಆಫ್ ಮಾಡಿದ್ರೆ ಇಲ್ಲೇನು ಏನ ಯಾವ ರೀತಿಯಾಗಿ ಬರಿಬೇಕು ಅಂತ ಇದೆ, ಆ್ಯಪಲ್ ಅಂತ ಇದೆ. ನೆಕ್ಸ್ಟ್ ನೋಡಿದ್ರೆ ಬಿ ಬಗ್ಗೆ ಇದೆ. ಇವಾಗ ಅದು ಏನೂ ಹೇಳ್ತಾ ಇಲ್ಲ ಅಲ್ವಾ. ಸೊ ನಾನು ಇವಾಗ ನಾನು ಇದನ್ನು ಆನ್ ಮಾಡಿದ್ರೆ ನೋಡ್ಬೋದು ಮಕ್ಕಳೇ, ನೀವು ಇವಾಗ ಸಿ ಅಂತ ಹೇಳುತ್ತು, ಡಿ ಅಂತ ಹೇಳುತ್ತೆ. ಸೊ ಈ ರೀತಿಯಾಗಿ ನಿಮಗೆ ಕರ್ಸಿವ್ ರೈಟಿಂಗಲ್ಲಿ ಯಾವ ರೀತಿ ಬರಿತೀವಿ ಆ್ಯಂಡ್ ರೆಗ್ಯುಲರ್ ಕ್ಯಾಪಿಟಲ್ ಆ್ಯಂಡ್ ಸ್ಮಾಲ್ ಲೆಟರಲ್ನ ಯಾವ ರೀತಿ ಬರಿತೀವಿ ಅನ್ನೋದನ್ನ ನೋಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕರ್ಸಿವ್ ರೈಟಿಂಗ್ನ ಯಾವ ರೀತಿ ಬರಿತೀವಿ ಅನ್ನೋದು, ಇಲ್ಲಿ ನಾವು ಕಲರ್ಸ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು, ಇವಾಗ ನಾನು ಗ್ರೀನ್ನ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ಮಕ್ಕಳೇ, ಈ ರೀತಿಯಾಗಿ ನೀವು ಕರ್ಸಿವ್ ರೈಟಿಂಗ್ನ ಬರೆಯೋದನ್ನು ಇಲ್ಲಿ ಪ್ರಾಕ್ಟೀಸ್ ಮಾಡಬಹುದು. ಯಾವ ರೀತಿಯಾಗಿ ಮೌಸ್ನ ಬಳಕೆ ಮಾಡಬೇಕು ಅನ್ನೋದನ್ನ ನೀವಿಲ್ಲಿ ಕಲಿತಿರ್ತೀರ. ಅದೇ ರೀತಿಯಾಗಿ ಇಲ್ಲೋದ್ರೆ ಕ್ಯಾಪಿಟಲ್ ABCD ಮತ್ತು ಸ್ಮಾಲ್ ABCDನ ಕಲಿತೀರಾ. ನೆಕ್ಸ್ಟಲ್ಲಿ ಬಂದುಬಿಟ್ರೆ ಇಲ್ಲೇನಿದೆ, ಕಂಪ್ಲೀಟ್ ದ ಲೋವರ್ ಕೇಸ್ ಲೆಟರ್ಸ್ ಅಂತ ಇದೆ. ಇಲ್ಲಿ ABCD ಏನು ಮಾಡಿದ್ದಾರೆ, ಕೆಲವೊಂದು ಜಾಗಗಳನ್ನ ಖಾಲಿಯಾಗಿ ಕೊಟ್ಟಿದ್ದಾರೆ. ಸೊ ಕರೆಕ್ಟ್ ಇರೋ ವರ್ಡ್ನ ನಾವು ಅಲ್ಲೊಯ್ದು ಈ ಥರ ತೊಗೊಂಡೋಗಿ ಅಲ್ಲಿ ಬಿಡಬೇಕು. ಅದು ತಪ್ಪಾಗಿದ್ದರೆ ಈ ಥರ ಇಂಟು ಮಾರ್ಕ್ ಬರುತ್ತೆ, ಅದೇ ಕರೆಕ್ಟಾಗಿದ್ದರೆ ಈ ಥರ ಟಿಕ್ ಮಾರ್ಕ್ ಬರ್ತಾ ಹೋಗುತ್ತೆ. ಈ ರೀತಿಯಾಗಿ ಈಸಿ ಇದೆ ಅಲ್ವಾ ಮಕ್ಕಳೇ. ಅದೇ ರೀತಿಯಾಗಿ ನಾವು ನೆಕ್ಸ್ಟ್ ಇಲ್ಲಿ ಸಾರ್ಟಿಂಗ್ ಲೆಟರ್ಸ್ ಅಂತ ಇದ್ರೆ ಅಂದರೆ ಏನಿದೆ ಅಂದರೆ ಅಕ್ಷರಗಳು ಇಲ್ಲಿ ನಮಗೆ ಹಿಂದೆ ಮುಂದೆ ಕೊಟ್ಟಿದ್ದಾರೆ. ಮೊದಲು ಯಾವ್ದು ಬರುತ್ತೆ ಇಲ್ಲಿ, A B C, ಕರೆಕ್ಟ್. ಇದೇ ರೀತಿಯಾಗಿ ನೀವು ಒಂದೊಂದೇ ಮಾಡ್ತಾ ಹೋಗಬೇಕು. ವರ್ಡ್ ಬಿಲ್ಡರ್ ಅಂತ ಇದ್ದಾಗ ಇಲ್ಲಿ ಒಂದು ವರ್ಡ್ ಕೊಟ್ಟಿದ್ದಾರೆ SAW ಅಂತ. ಸೊ ಅದನ್ನು ನಾನು ಇಲ್ಲಿ ಎ ಇದೆ ಅಲ್ವಾ, ಇದನ್ನು ಹಾಕೋಣ. W ಇಲ್ಲಿ ಎ ತಪ್ಪಾಯಿತು. ಯಾಕೆ ತಪ್ಪಾಯಿತು ಮಕ್ಕಳೇ, ಇಲ್ಲಿ ಸ್ಮಾಲ್ ಲೆಟರ್ ಇದೆ, ಇಲ್ಲಿ ಕ್ಯಾಪಿಟಲ್ ಲೆಟರ್ ಇದೆ, ಅದಕ್ಕಾಗಿ ಇದು ತಪ್ಪಾಯಿತು. ಇವಾಗ ನಾನು ಇದನ್ನು ಸ್ಮಾಲಲ್ಲಿ ಹಾಕಿದ್ರೆ ನೋಡ್ಬೋದು ಕರೆಕ್ಟ್ ಆಗೋಯ್ತು. ಸೊ ಈ ರೀತಿಯಾಗಿ ಇದನ್ನೆಲ್ಲ ಮಾಡೋದ್ರಿಂದ ನಿಮಗೆ
ಸ್ಪೆಲ್ಲಿಂಗ್ಗಳು ಗೊತ್ತಾಗುತ್ತವೆ, ಅದಕ್ಕೆ ಏನಂತ ಕರಿತೀವಿ ಅನ್ನೋದನ್ನ ನೀವು ಈಸಿಯಾಗಿ ಕಲಿತೀರಾ. ಆ್ಯಂಡ್ ನಿಮ್ಮದು ನೆಕ್ಸ್ಟ್ ಟೈಮ್ ಏನಾದರೂ ಮಾಡಬೇಕಾದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ಗಳು ಕಡಿಮೆ ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ನಾವು ಟೈಪಿಂಗ್ನ ಕಲಿತೀವಿ. ರೇನ್ಬೋ ಕೀಬೋರ್ಡ್ ಅಂತ ಇದೆ ಇಲ್ಲಿ ನೋಡ್ಬೋದು ನೀವು. ಈಗ ABCDನ ಬರೆದಿದ್ದಾರೆ. ಇಲ್ಲಿ ಏನಿದೆ, ಇಲ್ಲಿ ನೋಡ್ಬೋದು ಮೇಲೆ ಸ್ಮಾಲ್ ಲೆಟರಲ್ಲಿದೆ. ಸೊ ಯಾವ ಬೆರಳಿಂದ ಯಾವ ಲೆಟರ್ನ ಟೈಪ್ ಮಾಡಬೇಕು ಅಂತಲೂ ಕೊಟ್ಟಿದ್ದಾರೆ ಅಲ್ಲಿ. ಅದೇ ರೀತಿಯಾಗಿ ನೀವು ಮಾಡ್ತಾ ಹೋದರೆ ಈಸಿಯಾಗಿ ಟೈಪಿಂಗ್ನ ಕಲಿತೀವಿ. ಸೊ ನಾವು ಇಲ್ಲಿ ಒಂದರಲ್ಲಿ ನಾವು ವರ್ಡ್ಸ್ನ ಕಲಿತೀವಿ, ಒಂದರಲ್ಲಿ ವರ್ಡ್ ಬಿಲ್ಡ್ ಮಾಡ್ತೀವಿ, ಒಂದರಲ್ಲಿ ಕೇಳಿಬಿಟ್ಟು ವರ್ಡ್ನ ಬಿಲ್ಡ್ ಮಾಡ್ತೀವಿ, ಒಂದರಲ್ಲಿ ಮ್ಯಾಚ್ ಮಾಡ್ತೀವಿ, ಇದರಲ್ಲಿ ಕೇಳಿಬಿಟ್ಟು ಆ ವರ್ಡ್ನ ಮ್ಯಾಚ್ ಮಾಡೋ ಗೇಮ್ಸ್ ಇದೆ. ಸೊ ಇಲ್ಲಿ ಲರ್ನ್ ನ್ಯೂ ವರ್ಡ್ಸ್ ಅಂತ ಇದ್ದಲ್ಲಿ ಇದು ನಾನು ಮುಂಚೆನೇ ಹೇಳಿದೆ ನಿಮಗೆ ಕಲಿಕಾ ಭಾಗ ಅಂತ. ಇಲ್ಲಿ ಮೊದಲು ಪ್ರಾಣಿಗಳ ಬಗ್ಗೆ, ಪೀಪಲ್ ಅಂದರೆ ಜನಗಳ ಬಗ್ಗೆ, ಜಾಬ್ಸ್ ಅಂದರೆ ಅವ್ರು ಮಾಡೋ ಕೆಲಸದ ಬಗ್ಗೆ, ಬಾಡಿ ಅಂದರೆ ಬಾಡಿ ಪಾರ್ಟ್ಸ್ಗಳ ಬಗ್ಗೆ, ಕ್ಲಾತ್ ಆಕ್ಸೆಸರೀಸ್ ಅಂದರೆ ಬಟ್ಟೆಗಳ ಬಗ್ಗೆ, ಆಟದ ಬಗ್ಗೆ, ಆ್ಯಕ್ಷನ್ಸ್ಗಳ ಬಗ್ಗೆ, ನೇಚರ್ ಅಂದರೆ ನಿಸರ್ಗದ ಬಗ್ಗೆ, ಹಣ್ಣು ಮತ್ತು ತರಕಾರಿಗಳ ಬಗ್ಗೆ, ಊಟದ ಬಗ್ಗೆ, ಸಾರಿಗೆಯ ಬಗ್ಗೆ ಮತ್ತು ಕನ್ಸ್ಟ್ರಕ್ಷನ್ ಬಗ್ಗೆ. ಸೊ ಇದ್ರ ಬಗ್ಗೆ ಎಲ್ಲ ನಾವಿಲ್ಲಿ ಕಲ್ತ್ಕೊಂಡ್ಬಿಟ್ಟು ಇವಾಗ ನಾನು ಆ್ಯನಿಮಲ್ಸ್ ಅಂತ ಹೋದರೆ ಈ ರೀತಿಯಾಗಿ ಅದ್ರ ಚಿತ್ರ ತೋರಿಸ್ಬಿಟ್ಟು ಅದಕ್ಕೆ ಏನಂತೀವಿ ಅಂತ ಬರ್ತಾ ಹೋಗುತ್ತೆ ಇಲ್ಲಿ ಕೆಳಗಡೆ. ಇಲ್ಲಿ ನೋಡ್ತಾ ಹೋಗ್ಬೋದು, ಇದು ಮುಂದೆ ಮುಂದೆ ಕ್ಲಿಕ್ ಮಾಡ್ದಂಗೆ ಅದ್ರ ಬಗ್ಗೆ ಎಲ್ಲ ಬರ್ತಾ ಇದೆ ಮಕ್ಕಳೇ. ಸೊ ಅದೇ ನಾನು ಬ್ಯಾಕ್ ಹೋಗ್ಬಿಟ್ಟು ಇಲ್ಲಿ ನೆಕ್ಸ್ಟ್ ವರ್ಡ್ ಬಿಲ್ಡರ್ ಅಂತ ಇದೆ ಇಲ್ಲ, ಅದರಲ್ಲಿ ಹೋಗ್ಬಿಟ್ಟು ಅದನ್ನೇ ಓಪನ್ ಮಾಡಿದ್ರೆ ಇಲ್ಲಿ ನೋಡ್ಬೋದು. ಇದ್ರ ಏನಿದೆ, ಇದು ಚಿತ್ರ ನೋಡಿದ್ರೆ ನಿಮಗೆ ಗೊತ್ತಾಗುತ್ತಲ್ಲ ಏನಿದೆ ಅಂತ. ಇದು ಮೌಸ್ ಅಂತ ಇದೆ. ಸೊ ಈ ರೀತಿಯಾಗಿ ಅದನ್ನು ವರ್ಡ್ಸ್ನ ಕರೆಕ್ಟಾಗಿ ನಾವು ಹಾಕಿದಾಗ ಏನಾಗುತ್ತೆ, ಅದು ನಿಮಗೆ ಕರೆಕ್ಟ್ ಅಂತ ಬಂದುಬಿಟ್ಟು ನೆಕ್ಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ನಾವು ನೆಕ್ಸ್ಟ್ ಲಿಸ್ನಿಂಗ್ ಎಕ್ಸಸೈಸಲ್ಲಿ ಹೋದಾಗ ಗುನಿಯಾ ಪಿಗ್ ಅಂತ ಇದೆ. ಸೊ ಈ ರೀತಿಯಾಗಿ ಆ ಸ್ಪೆಲ್ಲಿಂಗ್ನ ನಾವು ಹಾಕಿದಾಗ ಅದು ಕರೆಕ್ಟಾಗಿ ಬರುತ್ತೆ. ಸ್ವಾನ್ ಅಂತ ಕೇಳ್ತಾ ಇದೆ. ಸೊ ನೀವು ಇಲ್ಲಿ ಕೇಳಿಸ್ಕೊಂಡು ಆ ಎಕ್ಸಸೈಸ್ನ ಮಾಡ್ಬೋದು. ಕರೆಕ್ಟ್ ಅಲ್ವಾ? ನಿಮ್ಗೆ ಏನಾದರೂ ವರ್ಡ್ಸ್ ಕೇಳಿಸ್ತಾ ಇಲ್ಲ ಅಂದರೆ ಇಲ್ಲಿ ಮೌತ್ ಸಿಂಬಲ್ ಇದೆ, ಏನದಲ್ಲ ಬಾಯಿ ಸಿಂಬಲು, ಅದು ಕ್ಲೋಸ್ ಆಗಿರುತ್ತೆ, ಅದಕ್ಕೆ ಕೇಳಿಸ್ತಾ ಇಲ್ಲ. ಇದನ್ನು ಆನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಅದ್ರ ಬಗ್ಗೆ ಕೇಳಬಹುದು. ಅದೇ ರೀತಿಯಾಗಿ ವರ್ಡ್ ಮ್ಯಾಚ್ ಅಂತ ಹೋದಾಗ ಇಲ್ಲಿ ನೋಡ್ಬೋದು, ಇಲ್ಲಿ ಚಿತ್ರಗಳು ಕೊಟ್ಟಿದ್ದಾರೆ, ಇಲ್ಲಿ ಅದರ ಹೆಸರುಗಳನ್ನು ಕೊಟ್ಟಿದ್ದಾರೆ. ಅದನ್ನು ನಾನು ಮ್ಯಾಚ್ ಮಾಡ್ತಾ ಹೋಗಬೇಕು ಈ ರೀತಿಯಾಗಿ. ರ್ಯಾಟ್, ಲಾಬ್ಸ್ಟರ್ ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ಎಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳು ಕಡಿಮೆ ಆಗ್ತಾ ಹೋಗುತ್ತೆ ಮಕ್ಕಳೇ. ಇದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಇವತ್ತಿನ ವಿಡಿಯೋದಲ್ಲಿ. ಮುಂದಿನ ಭಾಗದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು ಮಕ್ಕಳೇ.